ಮಹಿಪತಿ ದಾಸರು ಚಲನಚಿತ್ರದ ಈ ಒಂದು ಶೂಟಿಂಗ್ ಸ್ಥಳದಲ್ಲಿ ನಾವಿದ್ದೇವೆ. ಈ ಮಹಿಪತಿ ದಾಸರು ಪಾತ್ರದಲ್ಲಿ ಶ್ರೀಯುತ ವಿಜಯಾನಂದ ನಾಯಕ್ ಅವರು ಈಗಾಗಲೇ ಜಗನ್ನಾಥ ದಾಸರು ಚಿತ್ರದಲ್ಲಿ ಪುರಂದರ ದಾಸರಾಗಿ, ಪ್ರಸನ್ನ ವೆಂಕಟದಾಸರು ಚಿತ್ರದಲ್ಲಿ ಪ್ರಸನ್ನ ವೆಂಕಟದಾಸರ ಅಣ್ಣನ ಪಾತ್ರದಲ್ಲಿ ನಾವು ಅವ್ರನ್ನ ನೋಡಿದ್ದೀವಿ. ಈಗ ಈ ಮಹಿಪತಿ ದಾಸರು ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ನಲ್ಲಿ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಈ ಮಹಿಪತಿ ದಾಸರು ಚಲನಚಿತ್ರ ಇತಿಹಾಸ ನೋಡಿದಾಗ ಆದಿಲ್ ಶಾಹಿ ಹಾಸನದಲ್ಲೇ ಮಹಿಪತಿ ದಾಸರು ಪ್ರಧಾನಮಂತ್ರಿಗಳಾಗಿದ್ದರು ಅಂತ ನಾವು ಕೇಳಿದ್ದೇವೆ, ದಿವಾನರಾಗಿದ್ದರು ಅಂತ ನಾವು ಕೇಳಿದ್ದೇವೆ. ಈ ಒಂದು ಪಾತ್ರದಲ್ಲಿ ನೀವು ಏನು ನಾವು ಹೇಳ್ತೇವೆ, ಆ ಪಾತ್ರದಲ್ಲಿ ಪೂರ್ತಿ ನೀವು ಮಗ್ನರಾಗಿದ್ದೀರಿ, ಅದರಲ್ಲಿ ಮುಳುಗೋಗಿದ್ದೀರಿ. ನಿಮ್ಮನ್ನು ನೋಡಿದ್ರೆ ನಮಗೆ ಹಾಗೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಒಂದೆರಡು ಮಾತು. ಪುರಂದರದಾಸರು ಕನಕದಾಸರ ನಂತರ ದಾಸ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಂಥವರು ಮಹಿಪತಿ ದಾಸರು. ಪುರಂದರದಾಸರು ಆದ ನಂತರನೇ ಮಹಿಪತಿ ದಾಸರು ಬಂದಿದ್ದು. ಅದಾದಮೇಲೆ ಜಗನ್ನಾಥ ದಾಸರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು ಎಲ್ಲ ಬಂದಿದ್ದು. ಸೊ ಆ ಗ್ಯಾಪಲ್ಲಿ ತುಂಬ ಕಷ್ಟದಾಯಕವಾದಂಥ ಕಾಲ. ಹಾಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಗೆ ಶ್ರೀಕೃಷ್ಣ ಧರ್ಮವನ್ನು ಉಳಿಸೋಕೆ ಬರ್ತಾನೆ, ಹಾಗೆ ದಾಸರು ಕೂಡ ದಾಸರು ಶರಣರು ಧರ್ಮವನ್ನು ಮತ್ತೆ ಮತ್ತೆ ಉಳಿಸೋಕ್ಕೆ ಕಟ್ಟಕ್ಕೆ ಬಂದಂಥ ಮಹನೀಯರು. ಹಾಗೆ ಆ ಪರಂಪರೆಯಲ್ಲಿ ಮಹಿಪತಿ ದಾಸರು 16ನೇ ಶತಮಾನ ಆದಿಲ್ ಶಾಹಿ 2 ಬಿಜಾಪುರ ಆ ಸಮಯದಲ್ಲಿ ಬಂದಂಥ ಮಹಿಪತಿ ದಾಸರು ಮುಖ್ಯವಾಗಿ ಅವರು ದಿವಾನರಾಗಿ ಆದಿಲ್ ಶಾಹನ ಆಸ್ಥಾನದಲ್ಲಿ ಸೇರ್ಕೋತಾರೆ. ಆಮೇಲೆ ಒಬ್ಬ ಮುಸ್ಲಿಂ ಸೂಫಿ ಸಂತನಿಂದ ಅವರಿಗೆ ಒಂದು ಗಾಢವಾದ ಒಂದು ಪ್ರಭಾವ ಅವರು ಬೀರ್ತಾರೆ. ಯಾವ ಕಡೆ ಅಂದರೆ ಅಧ್ಯಾತ್ಮದ ಕಡೆಗೆ, ಲೋಕ ಅನುಗ್ರಹಕ್ಕಾಗಿ, ಲೋಕೋದ್ಧಾರಕ್ಕಾಗಿ. ಅವನು ಹೇಳ್ತಾನೆ, ಮೌತ್ ಕಘಾಣ್ ಅಂದರೆ ನೀನು ಇಲ್ಲಿರಬಾರ್ದು, ನನಗೆ ಮೃತ್ಯುವಿನ ವಾಸನೆ ಬರ್ತಾ ಇದೆ, ನೀನು ಜಗತ್ತನ್ನು ಉದ್ಧಾರ ಮಾಡುವಂಥ ಒಬ್ಬ ವ್ಯಕ್ತಿ ಇಲ್ಲಿ ದಿವಾನರಾಗಿ ಇರಕೂಡ್ದು ಅಂತ. ಸೊ ಅದರಿಂದ ಅವರು ಪ್ರೇರೇಪಿತರಾಗಿ ಗುರುವನ್ನು ಅರಿಸ್ಕೊಂಡು ಹೋಗಿ ಸಾರವಾಡದ ಶ್ರೀ ಭಾಸ್ಕರ ಸ್ವಾಮಿಗಳಲ್ಲಿ ದಾಸತ್ವ ಸ್ವೀಕಾರ ಮಾಡ್ತಾರೆ. ಯೋಗ ಸಾಧನೆಯಿಂದ ಸಮಾಜವನ್ನು ಉದ್ಧಾರ ಮಾಡಿದಂಥ ದಾಸರು, ಗುರುವಿನ ಅನುಗ್ರಹ ಪಡೆದಂಥ ದಾಸರು, ಭಗವಂತನ ಸಾಕ್ಷಾತ್ಕಾರ ಪಡೆದಂಥ ದಾಸರು ಮೊದಲನೆಯವರು, ಹಾಗೂ ನನಗೆ ತಿಳಿದ ಪ್ರಕಾರ ಕೊನೆಯವರು ಮಹಿಪತಿ ದಾಸರು. ಸೊ ದಾಸ ಪರಂಪರೆಯಲ್ಲಿ ವಿಭಿನ್ನವಾದಂಥ ದಾಸರು ಮಹಿಪತಿ ದಾಸರು. ಒಬ್ಬ ಸಾಮಾಜಿಕ ಕ್ರಾಂತಿಕಾರಿ ದಾಸರು. ತುಂಬ ಈ ಯುದ್ಧದ ಸಮಯದಲ್ಲಿ ಜನಗಳಿಗೆ ತುಂಬ ವ್ಯವಸ್ಥೆಯನ್ನು ಮಾಡಿ ಸಹಾಯವನ್ನು ಮಾಡಿದಂಥವರು. ಪವಾಡ, ಅದು ನನ್ನ ಕೆಲಸ ಅಲ್ಲ, ಭಗವಂತನ ಕೆಲಸ. ಪವಾಡ ಪುರುಷ ನಾನಲ್ಲ, ಭಗವಂತನೊಬ್ಬನೇ ಪವಾಡ ಪುರುಷ ಅಂತ ಹೇಳಿ ಆದರೂ ಹಲವಾರು ವ್ಯವಸ್ಥೆಗಳನ್ನು, ಸಮಾಜ ಮುಖಿ ಕೆಲಸಗಳನ್ನು ಮಾಡಿದಂಥ ಮಹಾನ್ ದಾಸರು ಮಹಿಪತಿ ದಾಸರು. ಇದರ ಸಿನಿಮಾದಲ್ಲಿ ಇದರ ಕಥೆಯನ್ನು ಬರೆದವರು ಶ್ರೀ ಕೃಷ್ಣಕುಲ ಕುಲಕರ್ಣಿಯವರು. ಸಂಭಾಷಣೆ ಡಾಕ್ಟರ್ ಮಸೂದನ್ ಹವಾಲ್ದಾರ್ ಮತ್ತು ಸಾಹಿತ್ಯ ಸಂಭಾಷಣೆ ಎಲ್ಲನೂ ಜೆ.ಎಂ. ಪ್ರಹ್ಲಾದ್ ಅವರು ಮತ್ತು ಮಹಿಪತಿ ಇವರು ಹವಾಲ್ದಾರರು ಮಾಡಿದ್ದಾರೆ. ಇದರ ಜೊತೆಗೆ ಪ್ರಧಾನ ಪಾತ್ರದ ಜೊತೆಗೆ ವಿಜಯಾನಂದ ನಾಯಕ್ ಅವರು ಹಿನ್ನೆಲೆ ಗಾಯಕರು ಕೂಡ ಹೌದು. ಹಾಗಾಗಿ ಈ ಮಹಿಪತಿ ದಾಸರು ಚಲನಚಿತ್ರದಲ್ಲಿ ನೀವು ಕೂಡ ಹಾಡಿದ್ದೀರಾ? ಹೌದು. ಸಾಧಾರಣ ನಾನು 7 ಹಾಡುಗಳನ್ನು ಇದರಲ್ಲಿ ಹಾಡಿದ್ದೀನಿ. ಒಳ್ಳೆ ಸಂಗೀತ ಸಂಯೋಜನೆ ಮಾಡಿದಂಥವ್ರು ಡಾಕ್ಟರ್ ಮಸೂದನ್ ಹವಾಲ್ದಾರ್. ಒಂಥರ ಹಿಂದಿ, ಯಾಕಂದರೆ ಮಹಿಪತಿ ದಾಸರು ಬಹುಭಾಷಾ ಪ್ರವೀಣರು. ಕನ್ನಡ, ಹಿಂದಿ, ತೆಲುಗು, ಮರಾಠಿ, ಉರ್ದು, ಪಾರ್ಸಿ ಎಲ್ಲ ಭಾಷೆಗಳಲ್ಲಿ ಅವರು ಬರೆದಂಥ ಹಲವಾರು ಹಾಡುಗಳನ್ನು ತಗೊಂಡು ಅದಕ್ಕೆ ಆ ಸಮಯಕ್ಕೆ, ಆ ಸಂದರ್ಭಕ್ಕೆ, ಆ ಕಾಂಟೆಕ್ಸ್ಟ್ಗೆ ತಕ್ಕಂಥ ನಾವು ಸಂಗೀತವನ್ನು ಮಸೂದನ್ ಹವಾಲ್ದಾರ್ ಅವರು ಮಾಡಿದ್ದಾರೆ. ನಾನು ಹಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಬಾಟ ಪಕ್ಕಡೋ ಸೀದಾ ಅಂತ ತುಂಬ ಪಾಪ್ಯುಲರ್ ಹಾಡೋರ್ದು. ಹಾಗೆ ಮನ ಮನ ಅಂತ ಒಳ್ಳೊಳ್ಳೆ ಸಾಂಗ್ಗಳಿದೆ. ಎಲ್ಲರೂ ದಯವಿಟ್ಟು ನೋಡಿ ಆನಂದಿಸಬೇಕು. ಮಹಿಪತಿ ದಾಸರು ಬಹುಭಾಷಾ ಪ್ರವೀಣರು ಅಂತ ಹೇಳಿದ್ರು. ಆ ಕಡೆ ಮರಾಠಿ, ಪಾರ್ಸಿ, ಈ ಕಡೆ ಕರ್ನಾಟಕ ಕನ್ನಡ, ಆಂಧ್ರ ಪ್ರದೇಶ್ ತೆಲುಗು, ತೆಲಂಗಾಣ ತೆಲುಗು, ತಮಿಳುನಾಡು, ಈ ಎಲ್ಲ
ಭಾಷಿಕರು ನೋಡಬಹುದಾದಂಥ ಒಂದು ಸಿನಿಮಾ ಅಂದರೆ ಮಹಿಪತಿ ದಾಸರು. ಹಾಗಾಗಿ ಇದು ಕನ್ನಡದವರ ಸಿನಿಮಾ, ಕನ್ನಡ ಸಿನಿಮಾ ಆ ರೀತಿ ಅಲ್ದಿರ ಈಗಾಗಲೇ ಒಂದು ಹಾಡನ್ನು ಕೂಡ ಹೇಳಿದ್ರು. ಮರಾಠಿ ಮತ್ತು ತೆಲುಗು ಎಲ್ಲ ಭಾಷೆಗಳಲ್ಲೂ ಕೂಡ ಮಹಿಪತಿ ದಾಸರು ರಚನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಹಿಂದೂಗಳು ಜೊತೆಗೆ ಆದಿಲ್ ಶಾ ರಾಜ್ಯದಲ್ಲೇ ದಿವಾನರಾಗಿದ್ದಂತಹ ಮಹಿಪತಿ ದಾಸರ ಚಲನಚಿತ್ರವನ್ನು ಮುಸಲ್ಮಾನರು ಕೂಡ ನೋಡಬೇಕು. ಇದೊಂದು ಈಗಾಗಲೇ ಹೇಳಿದಾಗೆ ಮಹಿಪತಿ ದಾಸರು ಅವರು ಕ್ರಾಂತಿ ಪುರುಷರು, ಸಮಾಜ ಸುಧಾರಕರು, ಭಾಷಾ ಜೊತೆಗೆ ಧರ್ಮದ ಒಂದು ಭಾವೈಕ್ಯತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದಂಥವ್ರು. ಹೀಗಾಗಿ ಹಿಂದೂ, ಮುಸ್ಲಿಂ, ಪಾರ್ಸಿ ಎಲ್ಲರೂ ಕೂಡ ನೋಡಬೇಕು. ಜೊತೆಗೆ ಬಹುಭಾಷಿಕರು ಕೂಡ, ಎಲ್ಲ ರಾಜ್ಯಗಳ ಭಾಷಿಕರು ಕೂಡ ಈ ಒಂದು ಮಹಿಪತಿ ದಾಸರನ್ನು ನೋಡಬೇಕು. ಇನ್ನು ಕೆಲವೇ ವಾರಗಳಲ್ಲಿ ಮಹಿಪತಿ ದಾಸರ ಚಲನಚಿತ್ರ ಬಿಡುಗಡೆ ಆಗತ್ತೆ. ಇದನ್ನು ಚಲನಚಿತ್ರ ಮಂದಿರಗಳಲ್ಲಿ, ಥಿಯೇಟರ್ಗಳಲ್ಲಿ ನೋಡಿ ಈ ಒಂದು ಸಿನಿಮಾನ ನಾವೆಲ್ಲರೂ ಸೇರಿ ಗೆಲ್ಲಿಸೋಣ ಅಂತ ಹೇಳ್ತಾ, ಜನಧನಿಗಾಗಿ ಜಯತೀರ್ಥ ಅವರೊಂದಿಗೆ ಮಹಿಪತಿ ದಾಸರು ಚಲನಚಿತ್ರದ ಈ ಒಂದು ಶೂಟಿಂಗ್ ಸ್ಥಳದಲ್ಲಿ ನಾವಿದ್ದೇವೆ. ಈ ಮಹಿಪತಿ ದಾಸರು ಪಾತ್ರದಲ್ಲಿ ಶ್ರೀಯುತ ವಿಜಯಾನಂದ ನಾಯಕ್ ಅವರು ಈಗಾಗಲೇ ಜಗನ್ನಾಥ ದಾಸರು ಚಿತ್ರದಲ್ಲಿ ಪುರಂದರ ದಾಸರಾಗಿ, ಪ್ರಸನ್ನ ವೆಂಕಟದಾಸರು ಚಿತ್ರದಲ್ಲಿ ಪ್ರಸನ್ನ ವೆಂಕಟದಾಸರ ಅಣ್ಣನ ಪಾತ್ರದಲ್ಲಿ ನಾವು ಅವ್ರನ್ನ ನೋಡಿದ್ದೀವಿ. ಈಗ ಈ ಮಹಿಪತಿ ದಾಸರು ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ನಲ್ಲಿ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಈ ಮಹಿಪತಿ ದಾಸರು ಚಲನಚಿತ್ರ ಇತಿಹಾಸ ನೋಡಿದಾಗ ಆದಿಲ್ ಶಾಹಿ ಹಾಸನದಲ್ಲಿ ಮಹಿಪತಿ ದಾಸರು ಪ್ರಧಾನಮಂತ್ರಿಗಳಾಗಿದ್ದರು ಅಂತ ನಾವು ಕೇಳಿದ್ದೇವೆ, ದಿವಾನರಾಗಿದ್ದರು ಅಂತ ನಾವು ಕೇಳಿದ್ದೇವೆ.